ಘಟಪ್ರಭಾ ರುದ್ರ ನರ್ತನಕ್ಕೆ ಮುಧೋಳ ಯಾದವಾಡ ಸೇತುವೆ ಮೇಲೆ ನೀರು ಬಂದಿದೆ. ನೀರು ಹರಿಯುವ ಪ್ರಮಾಣ ಹೆಚ್ಚಿರೋದ್ರಿಂದ ಯಾದವಾಡ ಮತ್ತು ಮುಧೋಳ ಸೇತುವೆ ಸಂಪರ್ಕ ಬಂದ್ ಮಾಡಲಾಗಿದ್ದು ಭಾರಿ ಪ್ರಮಾಣದ ವಾಹನಗಳನ್ನ ಬಿಡಲಾಗ್ತಿಲ್ಲ. ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿತ್ತು 2 ದಿನ. ಇವತ್ತು ಕೊಂಚ ತಗ್ಗಿದ್ರು. ನೀರನ್ನು ಏನು ಬಿಡಲಾಗಿದೆ ಅದು ನೀರಿನ ಪ್ರಮಾಣ ಹೆಚ್ಚು ಬಂದಿದ್ದು. ನಿನ್ನೆಯಿಂದ ಭಾರಿ ಪ್ರಮಾಣದ ನೀರನ್ನು ಘಟಪ್ರಭಾ ನದಿಗೆ ಬಿಡಲಾಗಿದ್ದು ನೀರಿನ ಓವರ್ಫ್ಲೋ ಜಾಸ್ತಿಯಾಗಿ ಮುಧೋಳ ಯಾದವಾಡ ಸೇತುವೆ ಬಂದ್ ಮಾಡಲಾಗಿದೆ. ಸೇತುವೆ ಮೇಲೆ ನೀರು ಮೇಲೆ ಬರ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ವಾಹನ ಸವಾರನ ಬಂದ್ ಮಾಡಿದ್ದಾರೆ. ಅಲ್ಲಲ್ಲಿ ಪೊಲೀಸ್ ಬ್ಯಾರಿಗೇಡ್ಗಳನ್ನು ಹಾಕಿದ್ದಾರೆ. ಬೈಕ್ ಸವಾರರು ಕೆಲವೇ ಕ್ಷಣಗಳಲ್ಲಿ ಅವನು ಸಹ ಬಂದ್ ಮಾಡ್ತಾರೆ. ಯಾರನ್ನು ಒಳ ಕಡೆ ಬಿಡ್ತಾ ಇಲ್ಲ. ಪೊಲೀಸರು ತಮ್ಮ ಕಾರ್ಯದಲ್ಲಿ ತೊಡಗಿದ್ದಾರೆ. ಈಗ ಯಾದವಾಡ ಮತ್ತು ಮುಧೋಳ ಸೇತುವೆ ಸಂಪರ್ಕ ಬಂದ್ ಆದ್ರೆ ಈ ಕಡೆ ರೂಗಿ, ಯಾದವಾಡ, ಉತ್ತೂರು, ಮಿರ್ಜಿ ಈ ಹಲವಾರು ಗ್ರಾಮಗಳಿಗೆ ಸಂಪರ್ಕ ಬಂದ್ ಆಗಿರುತ್ತದೆ. ಈ ಸಂಪರ್ಕ ಬಂದ್ ಆಗೋದ್ರಿಂದ ಅವರು ಈ ಕಡೆ ಚಿತ್ರಂಡಿ ಮಾರ್ಗವಾಗಿ ಬರಬೇಕಾಗುತ್ತದೆ. ಇವತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದಾರೆ ಅಂತ ಹೆಚ್ಚಿನ ಮಾಹಿತಿಗಳು ತಿಳಿದು ಬಂದಿದ್ದು, ಇನ್ನು 2 ದಿನ ಈ ಕಡೆ ಯಾರು ಸವಾರರು ಬರಬಾರದು, ಇದರ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅಂತ ಅಧಿಕಾರಿಗಳು ಅವರಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಬಹುತೇಕ ನದಿ ಪಕ್ಕದಲ್ಲಿರುವ ಹೊಲ ಗದ್ದೆಗಳನ್ನ ನೀರು ಆವರಿಸಿಕೊಂಡು ಮುಂದೆ ಸಾಗ್ತಾ ಇದೆ. ಆಲಮಟ್ಟಿ ಡ್ಯಾಮ್ ನಿಂದ ನೀರು ಔಟ್ಫ್ಲೋ ಇದ್ರೂ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ಯಾದವಾಡ ಸೇತುವೆ ಬಂದ್ ಆಗಿದೆ. ನೀವು ಈಗ ನೋಡಬಹುದು ಯಾದವಾಡ ಮತ್ತು ಮುಧೋಳ ಸೇತುವೆ ಬಂದ್ ಮಾಡಿದ್ದು ಜನಗಳನ್ನ ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ. ಆದ್ರೂ ಕೂಡ ಕೆಲ ಬೈಕ್ ಸವಾರರು ತಮ್ಮ ಊರುಗಳಿಗೆ ಸೇರುವ ಹಿನ್ನೆಲೆಯಲ್ಲಿ ಬರ್ತಾ ಇದ್ದಾರೆ. ಪೊಲೀಸರು ಹೋಗ್ಬೇಡ ಅಂದ್ರು ಮಾತಿನ ಚಕಮಕಿಗೆ ಬೀಳ್ತಾ ಇದ್ದಾರೆ ಬೈಕ್ ಸವಾರರು. ಮುಧೋಳ ಪೊಲೀಸ್ ಠಾಣೆ, ತಹಸೀಲ್ದಾರ್ ಕಚೇರಿ, ಕೆಇಬಿ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಂಜಾಗ್ರತೆಗಳಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಿರ್ಜಿ, ಉತ್ತೂರು, ರೂಗಿ ಅಂತ ಎಲ್ಲ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಬಂದ್ ಮಾಡಲಾಗಿದೆ. ಈಗಾಗಲೇ ಬ್ರಿಡ್ಜ್ ಮೇಲೆ ನೀರು ಬಂದ ತಕ್ಷಣ ಸುದ್ದಿ ತಿಳಿದ ಜನ ನೋಡೋಕೆ ಬರ್ತಾ ಇದ್ದಾರೆ. ಒಂದು ಪ್ರವಾಸಿ ಸ್ಥಾನವಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಊಟಕ್ಕೆ ನೀಡಾಕ್ ಹೋಗಿದ್ದೀವ್ರಿ. ಇಲ್ಲಿ ಉತ್ತೂರಿಗೆ ಹೋಗಿದ್ದೀವ್ರಿ. ಇಲ್ರಿ ನಾವು ನೀಡು ಕೆಲ್ಸಕ್ಕೆ ಹೋಗಿದ್ವಿ. ಮದ್ವಿ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಇದು ಹೊಳಿ ಬಂದ ತನ ಬಸ್ ಅಲ್ಲೇ ನಿಂದ್ರಿಸಿರ್ರಿ ಈ ಕಡೆ ನಡ್ಕೊತ ಬಂದಿವಿ. ಬಸ್ ಒಂಟಕೋಡಿ ಮಿರ್ಜಿದಿಂದ ಬರಾತಿತ್ರಿ ಅದು ಬಸ್. ಹಾ ರೀ ಮುಧೋಳ. ಹಾ ಭಾಳ ಮಂದಿ ಇದ್ದಾರೆ. ನಾವು ರಂಜಾಣಿ ಸ್ಕೂಲಿಂದ ಬರಾತೀವ್ರಿ. ಇದು ಫುಲ್ ಬಂದ್ ಮಾತ್ರ ಭಾಳ ಸಮಸ್ಯೆ ಆಕೈತ್ರಿ ನಮಗೆ. ಬರುದು ಹೋಗುದು ಪ್ರತಿ ವರ್ಷ ಆಗತೈತ್ರಿ. ಆಗ್ತೈತ್ರಿ. ಫುಲ್ ಬಂದಾದ್ರೆ ಆ ಕಡೆಯಿಂದ ಹೋಗ್ತೀವ್ರಿ ರೌಂಡ್ ಹಾಕಿ ಲೋಕಾಪುರ ರೋಡ್ ಚಿಚಗಂಡಿ ಫುಲ್ ಮೇಲೆ ಹೋಗ್ತೀವ್ರಿ. ಚಿಚಗಂಡಿ ಫುಲ್ ಬಂದ್ ಆತಂದ್ರೆ ಆಯ್ತ್ರಿ ಮತ್ತೆ ಪ್ರಾಬ್ಲಮ್ ಆಗ್ತದ್ರಿ ನಮ್ಮ. ಜನರು ತಮ್ಮ ಮೊಬೈಲ್ಗಳಲ್ಲಿ ಸೆಲ್ಫಿಗಳನ್ನು ತಗೋತಾ ಇದ್ದಾರೆ. ಒಟ್ಟಿನಲ್ಲಿ ಯಾದವಾಡ ಸಂಪರ್ಕ ಕಟ್ ಆಗಿರೋದ್ರಿಂದ ಜನ ಸಂಕಷ್ಟದಲ್ಲಿದ್ದಾರೆ. ಇವತ್ತು ರಾತ್ರಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದ ಗ್ರಾಮಗಳ ಜನರು ನೀರು ಬರುವ ಸ್ಥಳಗಳನ್ನು ಬಿಟ್ಟು ಎತ್ತರದ ಸ್ಥಳಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾರು ದುಸ್ಸಾಹಸಗಳನ್ನ ಮಾಡಲಿಕ್ಕೆ ಹೋಗಬಾರ್ದು. ಸರ್ಕಾರದ ಅಧಿಸೂಚನೆಗಳನ್ನ ಪಾಲಿಸುತ್ತಾ ಜನರು ತಮ್ಮ ಎಚ್ಚರಿಕೆಯಲ್ಲಿ ತಾವಿರಬೇಕು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಶಂಕರಗೌಡ ಪಾಟೀಲ್, ರನ್ ಟಿವಿ ನ್ಯೂಸ್ ಮುಧೋಳ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.